ಬುರುಡೆ ಗ್ಯಾಂಗ್ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸತ್ಯ ಎಕ್ಸ್ಪೋಸ್. ತಲೆಬುರುಡೆ ತೋರಿಸ್ತೀನಿ ಅಂತ ಬುರುಡೆ ಬಿಟ್ಟ ಮುಸುಕುಧಾರಿಗೆ ಎಸ್ಐಟಿ ಡ್ರಿಲ್ ಮಾಡುತ್ತಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದ್ದ ಸಮೀರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಈ ಬೆನ್ನಲ್ಲೇ ಬುರುಡೆ ಗ್ಯಾಂಗ್ ಟಾರ್ಗೆಟ್ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅನ್ನೋ ಸ್ಫೋಟಕ ಸತ್ಯ ಹೊರಬಿದ್ದಿದೆ ನೋಡಿ. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸಮಾನ ಮನಸ್ಕರ ಸಭೆಯಲ್ಲಿ ಹಿರಿಯ ವಕೀಲ ಬಾಲನ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಟಾರ್ಗೆಟ್ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಅಂತ ತಮ್ಮ ನೈಜ ಉದ್ದೇಶವನ್ನ ಇದೀಗ ರಿವೀಲ್ ಮಾಡಿದ್ದಾರೆ. 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯದ ವಿರುದ್ಧವೇ ನಮ್ಮ ಎಡಪಂಥೀಯ ಹೋರಾಟ ಎಂದಿದ್ದಾರೆ. ಇದೊಂದು 2 ಲಕ್ಷ ಕೋಟಿ 75,000 ಜನ ಕೆಲಸ ಮಾಡ್ತಾರೆ. ಇಡೀ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ 6 ಲಕ್ಷ ಅಂದ್ರೆ ಒಂದು 7-8 ಡಿಸ್ಟ್ರಿಕ್ಟ್ ಎಷ್ಟು ಅಡ್ಮಿನಿಸ್ಟ್ರೇಷನ್ ಬೇಕು ಅಷ್ಟಿದೆ. 75,000 ಅಂದ್ರೆ ಎಷ್ಟು ಸಾವಿರ ಅವ್ರು ಇರಬೇಕು, ಎಷ್ಟು ಸಾವಿರ ಕೋಟಿ, ಎಷ್ಟು ಲಕ್ಷ ಕೋಟಿ ಇದೆ. ಒಂದು ಹ್ಯೂಜ್ ಎಂಪೈರ್ ವರ್ಸಸ್ ಯೂಟ್ಯೂಬರ್ಸ್ ಲೆಫ್ಟ್. ಇದಿಷ್ಟೇ ಅಲ್ಲ, ಮುಂದಿನ ಹೋರಾಟದ ಬಗ್ಗೆಯೂ ಹಿರಿಯ ವಕೀಲ ಬಾಲನ್ ರೂಪುರೇಷೆ ಸಿದ್ಧಪಡಿಸಿದ್ದಾರೆ. ಯೂಟ್ಯೂಬರ್ಸ್ ಮೂಲಕ ಜನಾಭಿಪ್ರಾಯ ಸಂಗ್ರಹಿಸಬೇಕಂತ ತಿಳಿಸಿದ್ದಾರೆ. ನಮ್ದು ಸಂಖ್ಯೆ ಕಡಿಮೆ ಇದೆ, ನ್ಯಾಯ ನಮ್ಮ ಕಡೆ ಇದೆ. ನ್ಯಾಯ ಅಂದ್ರೆ ಸತ್ತಿರೋರು, ಅವ್ರ ಪ್ರಾಣಗಳು, ಜೀವಗಳು ಜಸ್ಟಿಸ್ ಕೇಳುತ್ತೆ, ನ್ಯಾಯ ಕೇಳುತ್ತೆ. ನ್ಯಾಯ ಸ್ಟೇಟ್ ಕೊಡಿಸಬೇಕು, ಸ್ಟೇಟ್ ಇದಕ್ಕೆ ಬೇರೆ ರೀತಿ ಏನ್ ಹೋರಾಟ ಮಾಡಕ್ಕಾಗುತ್ತೆ? ಜಾಸ್ತಿ ಯೂಟ್ಯೂಬ್ನಲ್ಲಿ ಇದ್ರ ಬಗ್ಗೆ ಮಾತಾಡಬೇಕು. ಎಷ್ಟು ಜನ ಯೂಟ್ಯೂಬ್ ಇದೆ, ಯಾರ್ಯಾರ ಹತ್ರ ಪ್ರೈವೇಟ್ ಚಾನೆಲ್ ಇದೆ, ಇವರೆಲ್ಲರೂ ಸೇರಿಸಿ ಮೋರ್ ಒಪಿನಿಯನ್ ಗ್ಯಾದರಿಂಗ್ ಬೇಕಾಗ್ತದೆ. ಸೊ ಮೋರ್ ಒಪಿನಿಯನ್ ಗ್ಯಾದರಿಂಗ್ ಜನರ ಮಧ್ಯೆ ಹೋಗಿ ಒಂದು ದೊಡ್ಡ ಹೋರಾಟ ಬಂದ್ರೆ ನ್ಯಾಯ ಸಿಗುವುದು. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ನೈಜ ಉದ್ದೇಶ ಬಯಲಾಗಿದೆ. ಶ್ರೀ ಕ್ಷೇತ್ರದ ವಿರುದ್ಧದ ರಣತಂತ್ರ ಹೊರಬಿದ್ದಿದೆ. ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರೇ ಇವರ ಟಾರ್ಗೆಟ್ ಅನ್ನೋದು ಬಟಾಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾಕಂತ ಈ ರೀತಿ ಧರ್ಮಸ್ಥಳ ವಿರುದ್ಧವೇ ನಮ್ಮ ಟಾರ್ಗೆಟ್, ಅವರ ವಿರುದ್ಧವೇ ನಮ್ಮ ಹೋರಾಟ? ಅಲ್ಲಿ ದೇವಸ್ಥಾನದಲ್ಲಿ ಹಣ ಬರುತ್ತೆ. ಅಫ್ಕೋರ್ಸ್ ಇದು ಪ್ರಸಿದ್ಧ ಕ್ಷೇತ್ರ, ಬಹಳ ಶತಮಾನಗಳಿಂದ ಇನ್ಫ್ಯಾಕ್ಟ್ ಹಿಂದೂಗಳು ಅಲ್ಲಿಗೆ ನಡ್ಕೊಳ್ತಾ ಇದ್ದಾರೆ. ಅವರು ಕಾಣಿಕೆ ಹಾಕ್ತಾರೆ. ಯಾಕಂತಂದ್ರೆ ಅಲ್ಲಿ ಹರಕೆಗಳು ಮುಂತಾದುವಂಥದ್ದು ಪದ್ಧತಿ. ಅದು ಅಲ್ಲ, ಅನ್ನದಾನ ಪ್ರತಿನಿತ್ಯ ನಡೆಯುವಂಥದ್ದು. ಬಾಲನ್ ಅವರು ಹೇಳಿದ ಹಾಗೆ ಅಥವಾ ಈ ಸಮಾನ ಮನಸ್ಕರ ಸಭೆಯಲ್ಲಿ ಚರ್ಚೆ ಆದ ಹಾಗೆ ಹಿಂದೂ ಕ್ಷೇತ್ರಗಳ ವಿರುದ್ಧ ಯಾಕೆ ಇಷ್ಟು ಆಕ್ರೋಶ? ಯಾಕೆ ಹಿಂದೂ ಕ್ಷೇತ್ರಗಳು ಅದರ ಪಾಡಿಗೆ ಅದು ನಡೀಬಾರದು? ಯಾಕೆ ಇವರ ಈ ಹೋರಾಟ? ಇದೇ ಹೋರಾಟವನ್ನ ಬೇರೆ ಯಾವುದೇ ಧರ್ಮದ ಕ್ಷೇತ್ರಗಳ ವಿರುದ್ಧ ಇವರು ಮಾಡೋದಿಲ್ಲ. ಅದ್ಯಾಕೆ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಹೀಗೆ ಹೋರಾಟ ಮಾಡ್ತಾ ಇದ್ದಾರಂತ? ಏನು ಬಾಲನ್ ಅವರ ಮಾತಿನ ಅರ್ಥ, ವೀರೇಶ್? ಶ್ರೀಲಕ್ಷ್ಮಿ, ನಿನ್ನೆ ಸಂಜೆ ಒಂದ್ ಕಡೆ KR ಸರ್ಕಲ್ ಅಲ್ಲಿ ಸಮಾನ ಮನಸ್ಕರ ಸಂಘಟನೆಗಳ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಹಿರಿಯ ವಕೀಲರು, ಬಾಲನ್ನರು ಮತ್ತು ದ್ವಾರಕನಾಥ್ ಸೇರಿದಂತೆ ಹಲವು ಮುಖಂಡರು ಸಹ ಭಾಗಿಯಾಗ್ತಾರೆ. ಆ ಒಂದು ಸಭೆಯಲ್ಲಿ ಅಂದ್ರೆ ಮುಂದಿನ ಹೋರಾಟ, ಧರ್ಮಸ್ಥಳ ವಿಚಾರವಾಗಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕೆಂಬುದು ಡಿಸ್ಕಷನ್ ಆಗುತ್ತೆ. ಆ ಒಂದು ವೇಳೆಯಲ್ಲಿ ಒಂದ್ ಕಡೆ ದ್ವಾರಕನಾಥ್ ಆಯ್ತು, ಮತ್ತೊಂದ್ ಕಡೆ ವಕೀಲರ ಬಾಲನ್ ಆಯ್ತು. ಈ ಧರ್ಮಸ್ಥಳದ ಉಂಡಿಯ ಮೇಲೆ ಕಣ್ಣು ಬಿದ್ದಿದೆ. ಯಾಕಂದ್ರೆ ಉಂಡಿಯ ಲೆಕ್ಕ ಅವರಿಗೆ ಕೊಡಬೇಕಂತೆ, ಎಷ್ಟು ಹಣ ಬರುತ್ತೆ, ಅದಲ್ಲದೆ ಆ ಉಂಡಿಯ ಹಣ ರಾಜಕಾರಣಿಗಳಿಗೆ ಹೋಗುತ್ತೆ ಎಂಬುದು ಒಂದ್ ಕಡೆ ಆರೋಪ. ಅಲ್ಲಿ ಒಂದು ಮಾತುಕತೆ ಸಹ ನಡೆದಿದೆ. ಹೀಗಾಗಿ ಈ ಒಂದು ಉದ್ದೇಶದಿಂದ ನಾವು ಮುಂದಿನ ದಿನಗಳಲ್ಲಿ ಕೌಂಟರ್ ಕೊಡಬೇಕು, ಜನಸಾಮಾನ್ಯರಿಗೆ ಈ ಒಂದು ವಿಷಯವನ್ನು ತಿಳಿಸಬೇಕು. ಯಾಕಂದ್ರೆ ಅಲ್ಲಿ ಸುಮಾರು ಭಕ್ತಾದಿಗಳು ಬರ್ತಾರೆ, ತುಂಬಾ ಹಣ ಬರುತ್ತೆ, ಎಲ್ಲಿ ಹೋಗುತ್ತೆ ಹಣ? ಅದಲ್ಲದೆ ಯಾಕಂದ್ರೆ ಒಂದ್ ಕಡೆ ಅನ್ನದಾನ ಅಂತ ಹೇಳ್ತಾರೆ, ಅದು ಭಕ್ತರ ಹಣದಿಂದ ಮಾಡ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ವಿರುದ್ಧ ಹೋರಾಟ ಮಾಡಬೇಕು. ಧರ್ಮಸ್ಥಳದಲ್ಲಿ ಇವೆಲ್ಲ ವಿಚಾರ ಇಟ್ಟುಕೊಂಡು, ಯಾಕಂದ್ರೆ ಕಾವಂದವರು ಅನ್ನದಾನ ಮಾಡ್ತಿಲ್ಲ, ಭಕ್ತರ ಹಣದಿಂದ ಅನ್ನದಾನ ಮಾಡ್ತಿದ್ರೆ, ಉಂಡಿಗೆ ಸಾಕಷ್ಟು ಹಣ ಬರ್ತಿದೆ, ಉಂಡಿಯ ಲೆಕ್ಕ ಕೊಡಬೇಕು, ಉಂಡಿಯ ಲೆಕ್ಕ ಸಿಗ್ತಿಲ್ಲ. ಹೀಗೆ ಹಲವಾರು ವಿಷಯವಾಗಿ ಚರ್ಚೆ ಮಾಡಿದ್ದಾರೆ. ಈ ಒಂದು ವಿರುದ್ಧ ನಾವು ಹೋರಾಟ ಮಾಡಬೇಕು, ಈ ಒಂದು ವಿಷಯಕ್ಕೆ ನಾವು ಕೌಂಟರ್ ಕೊಡಬೇಕು. ಒಂದ್ ಕಡೆ ಯೂಟ್ಯೂಬರ್ ಪರವಾಗಿರಬೇಕು, ಯಾಕಂದ್ರೆ ಯೂಟ್ಯೂಬರ್ ಮುಖಾಂತರ ನಮ್ಮ ಹೋರಾಟಕ್ಕೆ ಮುನ್ನಡೆಗೆ ಬರಬೇಕು. ಹೀಗಾಗಿ ಇವೆಲ್ಲವನ್ನ ಚರ್ಚೆಗೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂತ ಬುರುಡೆ ಗ್ಯಾಂಗ್ ಟಾರ್ಗೆಟ್ ವೀರೇಂದ್ರ ಹೆಗ್ಗಡೆ. ರಿಪಬ್ಲಿಕ್ ಕನ್ನಡದಲ್ಲಿ ಅತಿ ದೊಡ್ಡ ಸತ್ಯ ಎಕ್ಸ್ಪೋಸ್.
ತಲೆಬುರುಡೆ ತೋರಿಸ್ತೀನಿ ಅಂತ ಬುರುಡೆ ಬಿಟ್ಟ ಮುಸುಕುಧಾರಿಗೆ ಎಸ್ಐಟಿ ಡ್ರಿಲ್ ಮಾಡ್ತಿದೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಮಾಡಿದ್ದ ಸಮೀರ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಈ ಬೆನ್ನಲ್ಲೇ ಬುರುಡೆ ಗ್ಯಾಂಗ್ ಟಾರ್ಗೆಟ್ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅನ್ನೋ ಸ್ಫೋಟಕ ಸತ್ಯ ಹೊರಬಿದ್ದಿದೆ ನೋಡಿ. ನಿನ್ನೆ ಬೆಂಗಳೂರಿನಲ್ಲಿ ನಡೆದ ಸಮಾನ ಮನಸ್ಕರ ಸಭೆಯಲ್ಲಿ ಹಿರಿಯ ವಕೀಲ ಬಾಲನ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮ ಟಾರ್ಗೆಟ್ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಅಂತ ತಮ್ಮ ನೈಜ ಉದ್ದೇಶವನ್ನ ಇದೀಗ ರಿವೀಲ್ ಮಾಡಿದ್ದಾರೆ. 2 ಲಕ್ಷ ಕೋಟಿಯ ಧರ್ಮಸ್ಥಳ ಸಾಮ್ರಾಜ್ಯದ ವಿರುದ್ಧವೇ ನಮ್ಮ ಎಡಪಂಥೀಯ ಹೋರಾಟ ಎಂದಿದ್ದಾರೆ. ಇದು ಒಂದು 2 ಲಕ್ಷ ಕೋಟಿ 75,000 ಜನ ಕೆಲಸ ಮಾಡ್ತಾರೆ. ಇಡೀ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ 6 ಲಕ್ಷ ಅಂದ್ರೆ ಒಂದು 7-8 ಡಿಸ್ಟ್ರಿಕ್ಟ್ ಎಷ್ಟು ಅಡ್ಮಿನಿಸ್ಟ್ರೇಷನ್ ಬೇಕು ಅಷ್ಟಿದೆ. 75,000 ಅಂದ್ರೆ ಎಷ್ಟು ಸಾವಿರ ಒಂದು ಇರಬೇಕು. 1,000 ಕೋಟಿ 1 ಲಕ್ಷ ಕೋಟಿ ಇದೆ. ಒಂದು ಹ್ಯೂಜ್ ಎಂಪೈರ್ ವರ್ಸಸ್ ಯೂಟ್ಯೂಬರ್ಸ್ ಲೆಫ್ಟ್. ಇದಿಷ್ಟೇ ಅಲ್ಲ, ಮುಂದಿನ ಹೋರಾಟದ ಬಗ್ಗೆಯೂ ಹಿರಿಯ ವಕೀಲ ಬಾಲನ್ ರೂಪುರೇಷೆ ಸಿದ್ಧಪಡಿಸಿದ್ದಾರೆ. ಯೂಟ್ಯೂಬರ್ಸ್ ಮೂಲಕ ಜನಾಭಿಪ್ರಾಯ ಸಂಗ್ರಹಿಸಬೇಕಂತ ತಿಳಿಸಿದ್ದಾರೆ. ನಮ್ದು ಸಂಖ್ಯೆ ಕಡಿಮೆ ಇದೆ, ನ್ಯಾಯ ನಮ್ಮ ಕಡೆ ಇದೆ. ನ್ಯಾಯ ಅಂದ್ರೆ ಸತ್ತಿರೋರು ಅವ್ರ ಪ್ರಾಣಗಳು ಜೀವಗಳು ಜಸ್ಟಿಸ್ ಕೇಳುತ್ತೆ, ನ್ಯಾಯ ಕೇಳುತ್ತೆ. ನ್ಯಾಯ ಸ್ಟೇಟ್ ಕೊಡಿಸಬೇಕು, ಸ್ಟೇಟ್ ಕಂಟ್ರೋಲ್ ಇದಕ್ಕೆ ಬೇರೆ ರೀತಿ ಏನು ಹೋರಾಟ ಮಾಡಕ್ಕಾಗುತ್ತೆ. ಜಾಸ್ತಿ ಯೂಟ್ಯೂಬ್ನಲ್ಲಿ ಇದ್ರ ಬಗ್ಗೆ ಮಾತಾಡಬೇಕು. ಎಷ್ಟು ಜನ ಯೂಟ್ಯೂಬ್ ಇದೆ, ಯಾರ ಹತ್ರ ಪ್ರೈವೇಟ್ ಚಾನೆಲ್ ಇದೆ, ಇವರೆಲ್ಲರೂ ಸೇರಿಸಿ ಮೋರ್ ಒಪಿನಿಯನ್ ಗ್ಯಾದರಿಂಗ್ ಬೇಕಾಗ್ತದೆ. ಸೊ ಮೋರ್ ಒಪಿನಿಯನ್ ಗ್ಯಾದರಿಂಗ್ ಜನರ ಮಧ್ಯೆ ಹೋಗಿ ಒಂದು ದೊಡ್ಡ ಹೋರಾಟ ಬಂದ್ರೆ ನ್ಯಾಯ ಸಿಗುವುದು. ಧರ್ಮಸ್ಥಳ ವಿರೋಧಿ ಗ್ಯಾಂಗ್ನ ನೈಜ ಉದ್ದೇಶ ಬಯಲಾಗಿದೆ. ಶ್ರೀ ಕ್ಷೇತ್ರದ ವಿರುದ್ಧದ ರಣತಂತ್ರ ಹೊರಬಿದ್ದಿದೆ. ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರೇ ಇವರ ಟಾರ್ಗೆಟ್ ಅನ್ನೋದು ಬಟಾಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾಕಂತ ಈ ರೀತಿ ಧರ್ಮಸ್ಥಳ ವಿರುದ್ಧವೇ ನಮ್ಮ ಟಾರ್ಗೆಟ್, ಅವರ ವಿರುದ್ಧವೇ ನಮ್ಮ ಹೋರಾಟ? ಅಲ್ಲಿ ದೇವಸ್ಥಾನದಲ್ಲಿ ಹಣ ಬರುತ್ತೆ. ಅಫ್ಕೋರ್ಸ್ ಇದು ಪ್ರಸಿದ್ಧ ಕ್ಷೇತ್ರ, ಬಹಳ ಶತಮಾನಗಳಿಂದ ಇನ್ಫ್ಯಾಕ್ಟ್ ಹಿಂದೂಗಳು ಅಲ್ಲಿಗೆ ನಡ್ಕೊಳ್ತಾ ಇದ್ದಾರೆ. ಅವರು ಕಾಣಿಕೆ ಹಾಕ್ತಾರೆ. ಯಾಕಂತಂದ್ರೆ ಅಲ್ಲಿ ಹರಕೆಗಳು ಮುಂತಾದುವಂಥದ್ದು ಪದ್ಧತಿ. ಅದು ಅಲ್ಲ, ಅನ್ನದಾನ ಪ್ರತಿನಿತ್ಯ ನಡೆಯುವಂಥದ್ದು. ಬಾಲನ್ ಅವರು ಹೇಳಿದ ಹಾಗೆ ಅಥವಾ ಈ ಸಮಾನ ಮನಸ್ಕರ ಸಭೆಯಲ್ಲಿ ಚರ್ಚೆ ಆದ ಹಾಗೆ ಹಿಂದೂ ಕ್ಷೇತ್ರಗಳ ವಿರುದ್ಧ ಯಾಕೆ ಇಷ್ಟು ಆಕ್ರೋಶ? ಯಾಕೆ ಹಿಂದೂ ಕ್ಷೇತ್ರಗಳು ಅದರ ಪಾಡಿಗೆ ಅದು ನಡೀಬಾರದು? ಯಾಕೆ ಇವರ ಈ ಹೋರಾಟ? ಇದೇ ಹೋರಾಟವನ್ನ ಬೇರೆ ಯಾವುದೇ ಧರ್ಮದ ಕ್ಷೇತ್ರಗಳ ವಿರುದ್ಧ ಇವರು ಮಾಡೋದಿಲ್ಲ. ಅದ್ಯಾಕೆ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಹೀಗೆ ಹೋರಾಟ ಮಾಡ್ತಾ ಇದ್ದಾರಂತ? ಏನು ಬಾಲನ್ ಅವರ ಮಾತಿನ ಅರ್ಥ, ವೀರೇಶ್? ಶ್ರೀಲಕ್ಷ್ಮಿ, ನಿನ್ನೆ ಸಂಜೆ ಒಂದ್ ಕಡೆ KR ಸರ್ಕಲ್ ಅಲ್ಲಿ ಸಮಾನ ಮನಸ್ಕರ ಸಂಘಟನೆಗಳ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಹಿರಿಯ ವಕೀಲರು ಬಾಲನ್ನರು ಮತ್ತು ದ್ವಾರಕನಾಥ್ ಸೇರಿದಂತೆ ಹಲವು ಮುಖಂಡರು ಸಹ ಭಾಗಿಯಾಗ್ತಾರೆ. ಆ ಒಂದು ಸಭೆಯಲ್ಲಿ ಅಂದ್ರೆ ಮುಂದಿನ ಹೋರಾಟ, ಧರ್ಮಸ್ಥಳ ವಿಚಾರವಾಗಿ ಮುಂದಿನ ಹೋರಾಟ ಯಾವ ರೀತಿ ಇರಬೇಕೆಂಬುದು ಡಿಸ್ಕಷನ್ ಆಗುತ್ತೆ. ಆ ಒಂದು ವೇಳೆಯಲ್ಲಿ ಒಂದ್ ಕಡೆ ದ್ವಾರಕನಾಥ್ ಆಯ್ತು, ಮತ್ತೊಂದ್ ಕಡೆ ವಕೀಲರ ಬಾಲನ್ ಆಯ್ತು. ಈ ಧರ್ಮಸ್ಥಳದ ಉಂಡಿಯ ಮೇಲೆ ಕಣ್ಣು ಬಿದ್ದಿದೆ. ಯಾಕಂದ್ರೆ ಉಂಡಿಯ ಲೆಕ್ಕ ಅವರಿಗೆ ಕೊಡಬೇಕಂತೆ, ಎಷ್ಟು ಹಣ ಬರುತ್ತೆ, ಅದಲ್ಲದೆ ಆ ಉಂಡಿಯ ಹಣ ರಾಜಕಾರಣಿಗಳಿಗೆ ಹೋಗುತ್ತೆ ಎಂಬುದು ಒಂದ್ ಕಡೆ ಆರೋಪ. ಅಲ್ಲಿ ಒಂದು ಮಾತುಕತೆ ಸಹ ನಡೆದಿದೆ. ಹೀಗಾಗಿ ಈ ಒಂದು ಉದ್ದೇಶದಿಂದ ನಾವು ಮುಂದಿನ ದಿನಗಳಲ್ಲಿ ಕೌಂಟರ್ ಕೊಡಬೇಕು, ಜನಸಾಮಾನ್ಯರಿಗೆ ಈ ಒಂದು ವಿಷಯವನ್ನು ತಿಳಿಸಬೇಕು. ಯಾಕಂದ್ರೆ ಅಲ್ಲಿ ಸುಮಾರು ಭಕ್ತಾದಿಗಳು ಬರ್ತಾರೆ, ತುಂಬಾ ಹಣ ಬರುತ್ತೆ, ಎಲ್ಲಿ ಹೋಗುತ್ತೆ ಹಣ? ಅದಲ್ಲದೆ ಯಾಕಂದ್ರೆ ಒಂದ್ ಕಡೆ ಅನ್ನದಾನ ಅಂತ ಹೇಳ್ತಾರೆ, ಅದು ಭಕ್ತರ ಹಣದಿಂದ ಮಾಡ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ವಿರುದ್ಧ ಹೋರಾಟ ಮಾಡಬೇಕು. ಧರ್ಮಸ್ಥಳದಲ್ಲಿ ಇವೆಲ್ಲ ವಿಚಾರ ಇಟ್ಟುಕೊಂಡು, ಯಾಕಂದ್ರೆ ಕಾವಂದವರು ಅನ್ನದಾನ ಮಾಡ್ತಿಲ್ಲ, ಭಕ್ತರ ಹಣದಿಂದ ಅನ್ನದಾನ ಮಾಡ್ತಿದ್ರೆ, ಉಂಡಿಗೆ ಸಾಕಷ್ಟು ಹಣ ಬರ್ತಿದೆ, ಉಂಡಿಯ ಲೆಕ್ಕ ಕೊಡಬೇಕು, ಉಂಡಿಯ ಲೆಕ್ಕ ಸಿಗ್ತಿಲ್ಲ, ಹೀಗೆ ಹಲವಾರು ವಿಷಯವಾಗಿ ಚರ್ಚೆ ಮಾಡಿದ್ದಾರೆ. ಈ ಒಂದು ವಿರುದ್ಧ ನಾವು ಹೋರಾಟ ಮಾಡಬೇಕು, ಈ ಒಂದು ವಿಷಯಕ್ಕೆ ನಾವು ಕೌಂಟರ್ ಕೊಡಬೇಕು. ಒಂದ್ ಕಡೆ ಯೂಟ್ಯೂಬರ್ ಪರವಾಗಿರಬೇಕು, ಯಾಕಂದ್ರೆ ಯೂಟ್ಯೂಬರ್ ಮುಖಾಂತರ ನಮ್ಮ ಹೋರಾಟಕ್ಕೆ ಮುನ್ನಡೆಗೆ ಬರಬೇಕು. ಹೀಗಾಗಿ ಇವೆಲ್ಲವನ್ನ ಚರ್ಚೆಗೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂತ